ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಕೇಳುವಂಥ ಒಂದು ಪ್ರಶ್ನೆ ಅಂದರೆ, ಲಾಂಗ್ ಟರ್ಮ್ ತೆಗೆದುಕೊಳ್ಳೋದು ಒಳ್ಳೆಯದಾ, ನಮ್ಗೆ ಯೂಸಸ್ ಇದೆನಾ, ಹಾಗೆ ನೆಕ್ಸ್ಟ್ ಇಯರ್ಲಿ ಇನ್ನೂ ಒಳ್ಳೆ ಒಂದು CET ರ್ಯಾಂಕಿಂದ ಒಳ್ಳೆ ಕಾಲೇಜ್ ತಗೋಬೋದಾ ಅಂತ ತುಂಬ ಜನ ಕೇಳ್ತಿದ್ರು. ಸೊ ವಿದ್ಯಾರ್ಥಿಗಳೇ, ಇವತ್ತು ನಾನು ಹೇಳ್ತೀನಿ ನೋಡಿ, ಈ ಒಂದು ಲಾಂಗ್ ಟರ್ಮ್ ತಗೋದ್ರಿಂದ ನಿಮಗೆ ಉಪಯೋಗಗಳೇನು, ಹಾಗೆಯೇ ಲಾಂಗ್ ಟರ್ಮ್ ನೀವು ತಗೊಳ್ಳೋದ್ರಿಂದ ಗೌರ್ಮೆಂಟ್ ಯಾವ ಥರ ಶಾಕ್ಸ್ ಕೊಡುತ್ತೆ ಅಂತ ನೋಡಿ. ಏಕೆಂದರೆ ಪ್ರತಿ ವರ್ಷವೂ ಅವರು ಇಷ್ಟಂತ ಲಿಮಿಟ್ಸ್ ಸೀಟ್ಸ್ ಇಟ್ಟಿರ್ತಾರೆ. ಎಲ್ಲ ಕಾಲೇಜ್ ಸೇರಿ ಇಷ್ಟು ಸೀಟ್ಸ್ ಅಂತ ಇರ್ತವೆ. ಸೊ ಇಷ್ಟು ಜನ ಮಾತ್ರ ಬರಬೇಕು, ಇಷ್ಟು ಜನ ಮಾತ್ರ ಸೀಟ್ಸ್ ಅಂತ ಇಟ್ಟಿರ್ತಾರೆ. ಬಟ್ ಒಂದು ವರ್ಷದಲ್ಲಿ ನಮ್ಮದು PU ಅವರು ರೆಗ್ಯುಲರ್ ಆಗಿ ಬರೋರು ಮತ್ತು ರಿಪೀಟರ್ಸು ಜಾಸ್ತಿ ಆದಂಗೆಲ್ಲ ಸೀಟಿನ ಕೊರತೆ ಆಗುತ್ತೆ. ಸೊ ಸೀಟಿನ ಕೊರತೆ ಆದಾಗ ಈ ಒಂದು ಕೊರತೆ ಏನಿದೆಯಲ್ಲ, ಇದು ರೆಗ್ಯುಲರ್ ಒಂದು ಬರುವಂಥ ವಿದ್ಯಾರ್ಥಿಗಳ ಮೇಲೆ ಇದು ಆಗುತ್ತೆ, ಪರಿಣಾಮ ಆಗುತ್ತೆ. ಸೊ ನಿಮಗೇನು ಕಷ್ಟ ಆಗುತ್ತೆ ಅಂದರೆ, ಸೊ ಮೊದಲನೇದಾಗಿ ನಿಮ್ಮದು ಒಂದು ಸೀಟ್ ರ್ಯಾಂಕ್ ಒಂದು 50,000 ಬಂದಿದೆ. ಒಂದು 50,000 ಒಂದು ಸೀಟ್ ರ್ಯಾಂಕ್ ಬಂದಿದೆ. ನೆಕ್ಸ್ಟ್ ಇಯರಲ್ಲಿ ಇನ್ನೂ ಒಂದು 20,000 ಸೀಟ್ ರ್ಯಾಂಕ್ ಮಾಡ್ಕೊಂಡು ಒಳ್ಳೆ ಟಾಪ್ ಕಾಲೇಜಲ್ಲಿ ನಾನು ಸೇರ್ತೀನಿ ಅಂತ ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಚಾನ್ಸಸ್ ಏನಪ್ಪ ಇದೆ, ನಿಮಗೆ ಒಂದು ಬೆನಿಫಿಟ್ ಏನಂದರೆ, ನಿಮಗೆ ಒಂದು 50,000 ಬಂದಿದೆ, ಒಂದು ನೀವು ಥರ್ಡ್ ಚಾಯ್ಸಲ್ಲಿ ಇಟ್ಟಿರುವಂಥ ಒಂದು ಕಾಲೇಜ್ ನಿಮಗೆ ಸಿಕ್ಕಿದೆ, ಹಾಕಿದರೆ ನಿಮ್ಗೆ ಸಿಗುತ್ತೆ. ಬಟ್ ನೀವೇನಂತೆ ಟಾಪ್ ಕಾಲೇಜೇ ಬೇಕಂತ ಹೇಳ್ತೀರಿ. ಸೊ ಅವಾಗ ಏನು ಮಾಡ್ಬೇಕಂದ್ರೆ, ನೀವು ಏನು ಥರ್ಡ್ ಚಾಯ್ಸಲ್ಲಿ ಇಟ್ಟಿದ್ರಲ್ಲ ಒಂದು ಕಾಲೇಜನ್ನ, ಆ ಕಾಲೇಜ್ ನಿಮ್ಗೆ ತಗೊಂಬಿಟ್ರೆ ನಿಮಗೆ ಚಾಯ್ಸ್ ಇದೆ. ಅದೇನಪ್ಪ ಅಂದರೆ, ನೀವು ಸೇರಿದ 1 ಇಯರಲ್ಲಿ ಫಸ್ಟ್ ಇಯರ್ ಮುಗಿಸಿದ ನಂತರ ನಿಮಗೆ ಚೇಂಜ್ ಆಫ್ ಕಾಲೇಜ್ ಇದು ಬರುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಅದ್ರ ಫೀಸ್ ಬಂದು 9,000 ಒಳಗಡೆ ಇರುತ್ತೆ. ಸೊ 9,000 ಒಳಗಡೆ ಇರುತ್ತೆ. ಹಾಗೆಯೇ ಚೇಂಜ್ ಆಫ್ ಕಾಲೇಜ್, ನೀವು ಯಾವ ಕಾಲೇಜಲ್ಲಿ ಬೇಕಂತೇಳಿ ಆ ಕಾಲೇಜಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ನಿಮ್ಮ ಒಂದು ಅಡ್ಮಿಷನ್ನ. ಸೇಮ್ ಫೀಸ್ ಇರುತ್ತೆ. ನೀವು ಇಲ್ಲೇನು ಒಂದು ಕೇಕ್ ಕಟ್ಟಿರ್ತಲ್ಲ ಅದೇ ಫೀಸೇ ಮತ್ತು ಡಿಕ್ರೀಸ್ ಆಗುತ್ತೆ ಗೌರ್ಮೆಂಟ್ ಕಾಲೇಜ್ ಆದರೆ. ಸೊ ಸೇಮ್ ಫೀಸ್ ಇರುತ್ತೆ, ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೋದು. ಹಾಗೆಯೇ ನೀವು ಇಷ್ಟಪಟ್ಟಿರುವಂಥ ಒಂದು ಬ್ರ್ಯಾಂಚ್ ಕೂಡ ಸಿಗಲಿಲ್ಲ ಅಂತಂದರೆ, ನೀವು ಯಾವುದೋ ಟಾಪ್ ಕಾಲೇಜಲ್ಲಿ ಒಂದು IAS, ಒಂದು ಇನ್ಫಾರ್ಮೇಷನ್ ಸೈನ್ಸು ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿನೋ, ಇನ್ನು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಿಷಿನ್ ಲರ್ನಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್, ಈ ಥರ ಒಂದು ಕೋರ್ಸ್ಗಳು ಇರ್ತಾವಲ್ಲ, ನಿಮಗೆ ಸಿಕ್ಕಿರಲ್ಲ. ಅವಾಗ ನೀವೇನು ಮಾಡ್ಬೋದು ಅಂತಂದರೆ, ನಿಮ್ಗೇನು ಸಿಕ್ಕಿರುತ್ತಲ್ಲ ಒಂದು ಕಾಲೇಜಲ್ಲಿ ಆ ಒಂದು ಕೋರ್ಸ್ಗೆ ಚೇಂಜ್ ಆಫ್ ಬ್ರ್ಯಾಂಚ್ ಮಾಡ್ಕೋಬೋದು. ಫಸ್ಟ್ ಇಯರಲ್ಲಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಮುಗಿದ ನಂತರ ಥರ್ಡ್ ಸೆಮ್ ಹೋಗೋದಕ್ಕಿಂತ ಮುಂಚೆ ನೀವು ಚೇಂಜ್ ಆಫ್ ಬ್ರ್ಯಾಂಚನ್ನು ಅಪ್ಲೈ ಮಾಡ್ಬೋದು. ಅದರ ಜೊತೆಯಲ್ಲಿ ಥರ್ಡ್ ಸೆಮ್ ಒಳಗಡೆನೆ ನೀವು ಚೇಂಜ್ ಆಫ್ ಕಾಲೇಜನ್ನು ಕೂಡ ಅಪ್ಲೈ ಮಾಡ್ಬೋದು. ಸೊ ನೀವು ಯಾವ ಕಾಲೇಜಲ್ಲಿ ಇಷ್ಟಪಟ್ಟಿರುತ್ತಲ್ಲ ಅದೇ ಕಾಲೇಜಲ್ಲಿ ಅದೇ ಬ್ರ್ಯಾಂಚ್ಗೆ ಸೇಮ್ ಫೀಸು, ನಿಮ್ಮ ಅಡ್ಮಿಷನ್ ಮಾತ್ರ ಟ್ರಾನ್ಸ್ಫರ್ ಮಾಡ್ಕೊತೀರ. ಹಾಗೆಯೇ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಫಸ್ಟ್ ಇಯರಲ್ಲಿ ಒಂದು ಚೇಂಜ್ ಆಫ್ ಕಾಲೇಜು, ಚೇಂಜ್ ಆಫ್ ಬ್ರಾಂಚ್ ಮುಗಿದ ನಂತರ ಒಂದು ಸೆಕೆಂಡ್ ಇಯರಲ್ಲಿ ಅಂದರೆ 5th ಸೆಮ್ ಹೋಗೋದಕ್ಕಿಂತ ಮುಂಚೆ 4th ಸೆಮ್ ಆಗಿದ ನಂತರ ನಿಮಗೆ ಮತ್ತೆ ಒಂದು ಚೇಂಜ್ ಆಫ್ ಕಾಲೇಜ್ ಮಾಡ್ಕೊಂಡು ಅವಕಾಶ ಕೊಟ್ಟಿರ್ತಾರೆ. ಓಕೆನಾ ವಿದ್ಯಾರ್ಥಿಗಳೇ? ನೀವು ಚೇಂಜ್ ಆಫ್ ಕಾಲೇಜ್ ಯಾವ ಕಾಲೇಜಲ್ಲಿ ಬೇಕಂದ್ರೆ ಆ ಕಾಲೇಜ್ ಮಾಡ್ಕೋಬೋದು. ಬಟ್ ಏನಪ್ಪ ಅಂದರೆ, ಆ ಕಾಲೇಜಲ್ಲಿ ಸೀಟ್ಸ್ ಇರಬೇಕಾಗತ್ತೆ. ಸೀಟ್ಸ್ ಇದ್ದಿದ್ದನ್ನ ಇದೇನಾ ಇಲ್ಲ ಅನ್ನೋದು ನೀವು ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ನೀವು ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೋದು. ಚೇಂಜ್ ಆಫ್ ಕಾಲೇಜ್ ಮಾಡ್ಕೊಂಡು ಅದೇ ಕಾಲೇಜಲ್ಲಿ ಸೇರ್ಬೋದು. ಬಟ್ ಇಲ್ಲಿ ಏನಪ್ಪ ಅಂದರೆ, ಯಾವುದೇ ಥರ ಬ್ಯಾಕ್ಲಾಗ್ಸ್ ಇರಬಾರ್ದು. ಬ್ಯಾಕ್ಲಾಗ್ಸ್ ಅಂದರೆ ಸಬ್ಜೆಕ್ಟನ್ನ ಕಳ್ಕೊಂಡಿರಬಾರ್ದು. ಸಬ್ಜೆಕ್ಟ್ ಎಲ್ಲವೂ ಪಾಸ್ ಆಗಿರ್ಬೇಕಾಗುತ್ತೆ. ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿರಬೇಕು. ಒಳ್ಳೆ ಮತ್ತೆ ಪರ್ಸೆಂಟೇಜ್ ಇರಬೇಕಾಗುತ್ತೆ. CGPA ಚೆನ್ನಾಗಿದ್ರೆ ನಿಮಗೆ ಚೇಂಜ್ ಆಫ್ ಕಾಲೇಜ್ ಕೊಡ್ತಾರೆ, ಇಲ್ಲ ಅಂದರೆ ಕೊಡಲ್ಲ. ಏಕೆಂದರೆ ನಿಮ್ಮ ಥರ ಬೇರೆ ಒಂದು ವಿದ್ಯಾರ್ಥಿಗಳು ಕೂಡ ಅದೇ ಕಾಲೇಜಲ್ಲಿ ಅದೇ ಸೀಟ್ಗೆ ಟ್ರೈ ಮಾಡ್ತಿರ್ತಾರೆ. ಸೊ ಕಂಪೇರ್ ಮಾಡಿದಾಗ ನಿಮ್ಮ ಒಂದು CET ಇದು ಒಂದು CGPA ಚೆನ್ನಾಗಿದ್ದರೆ ನಿಮಗೆ ಆ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮ CGPA ಕಡಿಮೆ ಇತ್ತು, ಬ್ಯಾಕ್ಲಾಗ್ಸ್ ಇದ್ರೆ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ನೀವು ಫಸ್ಟ್ ಆಫ್ ಆಲ್ ಸಿಕ್ಕಿದ ತಕ್ಷಣ ಯಾವುದೇ ಒಂದು ಕಾಲೇಜ್ ಸಿಕ್ಕಿತ್ತಂದರೆ ಫಸ್ಟ್ ಅಡ್ಮಿಷನ್ ಮಾಡಿಸ್ಕೊಳ್ಳಿ. ಆಮೇಲೆ ಫಸ್ಟ್ ಇಯರಲ್ಲಿ ಮತ್ತು ಸೆಕೆಂಡ್ ಇಯರ್ 2 ಟೈಮಲ್ಲಿ ನೀವು ಚೇಂಜ್ ಆಫ್ ಕಾಲೇಜು ಮತ್ತು ಫಸ್ಟ್ ಇಯರಲ್ಲಿ ಫಸ್ಟ್ ಟೈಮ್ ಮಾತ್ರ ನೀವು ಚೇಂಜ್ ಆಫ್ ಬ್ರಾಂಚ್ನ ಅಪ್ಲೈ ಮಾಡ್ಬೋದು. ಹಾಗೆಯೇ ವಿದ್ಯಾರ್ಥಿಗಳೇ, ಸೊ ನೀವು ಒಂದು ಲಾಂಗ್ ಟರ್ಮ್ ತಗೊಂಡ್ರೆ ನಮ್ಮ ಗೌರ್ಮೆಂಟ್ ಕೊಡುವಂಥ ಒಂದು ಡಿಸಪಾಯಿಂಟ್ಮೆಂಟ್ ಏನಂದರೆ, ನೀವು ಒಂದು CET ಎಕ್ಸಾಮ್ನ ಬರೆದಿರ್ತೀರ. CET ಎಕ್ಸಾಮ್ ಬರೆದಿದ್ದ ನಂತರ ನಿಮ್ದೊಂದು ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ನಮ್ಮ ಗೌರ್ಮೆಂಟ್ ಬಂದು ನಿಮ್ಮ PUC ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ ಅಂತಂದು ಒಂದು ನೋಟಿಫಿಕೇಶನ್ ಬಿಡುತ್ತೆ. ಯಾಕೆಂದರೆ ಒಂದು ವರ್ಷ ಇಷ್ಟು ಸೀಟ್ಸ್ ಅಂತ ಇರ್ತಾವೆ, 1-2 ಲಕ್ಷನೋ ಅಥವಾ ಒಂದು 3 ಲಕ್ಷನೋ ಸೀಟ್ಸ್ ಇರ್ತಾವೆ ನಮ್ಮ ಕರ್ನಾಟಕದಲ್ಲಿ. ಸೊ ಆ ಸೀಟಿಗೆ ಬಟ್ ನಮ್ಮವ್ರು ಏನು ಮಾಡ್ತಾರೆ, ನೀವೊಂದು ರಿಪೀಟರ್ಸು 50,000 ಬಂದವರು ನೆಕ್ಸ್ಟ್ ಇಯರಲ್ಲಿ ನೆಕ್ಸ್ಟ್ ಟೈಮ್ ಬರ್ತಿದ್ದಾಗ ನಾನು 20,000 ಬರುತ್ತೆ, 10,000 ಬರುತ್ತೆ ಅಂತ ಒಂದು ಕಾನ್ಫಿಡೆಂಟಿಂದ CET ಎಕ್ಸಾಮ್ ಬರೀತೀರ. ಬರ್ದಾಗ ಏನಾಗುತ್ತೆ, ನಿಮ್ಮದು ಬರುತ್ತೆ 20,000 ಬರುತ್ತೆ. ಬಟ್ ಅಲ್ಲಿ 20,000 ಒಂದು 2 ಲಕ್ಷ ಒಂದು ಸೀಟ್ಸ್ ಇದ್ದರೆ, ಒಂದು ರೆಗ್ಯುಲರ್ ಸ್ಟೂಡೆಂಟ್ಸೇ 2 ಲಕ್ಷ ಇದ್ದು ಅದರಲ್ಲಿ ನೀವು ಒಂದು ಎಕ್ಸ್ಟ್ರಾ ಒಂದು 50,000 ಬಂದರೆ ಏನಾಗುತ್ತಪ್ಪ ಅಂದರೆ, ನೀವು ಬಂದು ಸೇರಿದಾಗ
ರೆಗ್ಯುಲರ್ ಸ್ಟೂಡೆಂಟ್ ಸಿ ಟಿ ರ್ಯಾಂಕ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಆ ಥರ ಆಗಬಾರ್ದು. ಫಸ್ಟ್ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಒಂದು ಪ್ರಿಫರೆನ್ಸ್ ಕೊಡಬೇಕಂತಂದು ನೆಕ್ಸ್ಟ್ ಇಯರಲ್ಲಿ ನಿಮ್ಮ ಒಂದು ಸಿ ಟಿ ಅಲ್ಲಿರುವಂಥ ನಿಮ್ಮ ಒಂದು ಪಿ ಯು ಸಿ ಮಾರ್ಕ್ಸ್ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳುತ್ತೆ. ನಾವು ನಿಮ್ಮ ಪಿ ಯು ಸಿ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ ಅಂತ ಈ ಥರ ಡಿಸಪಾಯಿಂಟ್ಮೆಂಟ್ ಕೊಡುತ್ತೆ. ಸೊ ಅವಾಗ ಮತ್ತೆ ನೀವು ಸ್ಟ್ರೈಕ್ ಮಾಡಬೇಕಾಗುತ್ತೆ. ಆ ಸ್ಟ್ರೈಕಲ್ಲಿ ಅವ್ರು ಪರ್ಮಿಷನ್ ಕೊಟ್ಟರೆ ಓಕೆ, ನೀವು ಮತ್ತೆ ಬಂದು ನಿಮ್ಮ ಪಿ ಯು ಸಿ ಮಾರ್ಕ್ಸ್ ಕನ್ಸಿಡರ್ ಮಾಡಿ ರಿಸಲ್ಟ್ ಕೊಡ್ತಾರೆ. ಕೊಡಲಿಲ್ಲ ಅಂತ ಅಂದರೆ ನಿಮ್ಮ ಪಿ ಯು ಸಿ ಬರೀ ನಿಮ್ಮ ಸೀಟ್ ರ್ಯಾಂಕ್ ಒಂದು ಕನ್ಸರ್ನ್ ಮಾಡಿದಾಗ ನಿಮ್ಮದು ಸೀಟ್ ರ್ಯಾಂಕ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಒಂದು ಡಿಸಪಾಯಿಂಟ್ ಕೊಡುತ್ತೆ. ಹಾಗೇನೆ ಏನಪ್ಪ ಅಂದರೆ ನಿಮ್ಮ ಒಂದು ಕಾಲಾವಕಾಶಗಳು ತುಂಬ ಲೇಟ್ ಆಗುತ್ತೆ ವಿದ್ಯಾರ್ಥಿಗಳು. ನೀವು ಲಾಂಗ್ ಟರ್ಮ್ ಓದಂಗೆಲ್ಲ ಅದು ನೆಕ್ಸ್ಟ್ ಟೈಮ್ ಬರ್ಬೋದು, ಚೆನ್ನಾಗಿ ಬಂದರೆ ಓಕೆ, ಡೆಫಿನೆಟಾಗಿ ನಿಮ್ಗೆ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಬಟ್ ಇನ್ ಕೇಸ್ ಏನಾದರೂ ಒಂದು ಕ್ವಶನ್ ಪೇಪರ್ ಟಫ್ ಇದು ಮತ್ತೇನಾದರೂ ಹೆಚ್ಚು ಕಡಿಮೆ ಆಗಿ ಸೊ ಆ ಥರ ಆದಾಗ ನಿಮ್ಮದು ಮತ್ತೆ ಸೀಟ್ ರ್ಯಾಂಕ್ ಜಾಸ್ತಿ ಆಗುತ್ತೆ, 1 ಇಯರ್ ಲಾಸ್ ಆಗುತ್ತೆ. ಸೊ ಅದೇ 1 ಇಯರ್ ನೀವು ಇಲ್ಲಿ ಕಂಟಿನ್ಯೂ ಮಾಡೋದ್ರಿಂದ ನಿಮಗೆ ಲಾಭ ಏನಂದರೆ, ಸೊ ನೀವು ಚೇಂಜ್ ಆಫ್ ಬ್ರಾಂಚ್ ಫಸ್ಟ್ ಇಯರಲ್ಲಿದೆ, ಸೆಕೆಂಡ್ ಇಯರಲ್ಲಿ ಚೇಂಜ್ ಆಫ್ ಬ್ರಾಂಚ್ ಇದೆ, ಚೇಂಜ್ ಆಫ್ ಕಾಲೇಜ್ ಇದೆ, 2 ಟೈಮ್ಸು ಚೇಂಜ್ ಆಫ್ ಕಾಲೇಜು, 1 ಟೈಮು ಚೇಂಜ್ ಆಫ್ ಬ್ರಾಂಚು, ಯಾವ ಕಾಲೇಜಲ್ಲಿ ಬೇಕು ಅದೇ ಕಾಲೇಜಲ್ಲಿ, ಮತ್ತು ಬ್ರಾಂಚ್ ಚೇಂಜ್ ಮಾಡ್ಕೊಳ್ಳೋದಿರುತ್ತೆ. ಸೊ ಸೇಮ್ ಇರುತ್ತೆ, ಇಲ್ಲೇ ಬರುತ್ತೆ. ನಿಮ್ಗೆ 1 ಇಯರ್ ನೀವು ಕುಂತು ಮತ್ತೆ ಇದು ಮಾಡೋದು ಅವಕಾಶ ಇಲ್ಲ. ನಿಮ್ಗೆ ಒಳ್ಳೆ ಕಾಲೇಜಲ್ಲಿ ನೀವು ಅಪ್ಲೈ ಮಾಡ್ಬೋದು, ಯಾವ ಕಾಲೇಜಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಲ್ಲ ಅದೆಲ್ಲ ಕಾಲೇಜ್ ಅಪ್ಲೈ ಮಾಡ್ಬೋದು. ಸೊ ಲಾಂಗ್ ಟರ್ಮ್ ಹೋಗೋದಕ್ಕಿಂತ ನೀವು ಯಾವ ಕಾಲೇಜ್ ಇಷ್ಟಪಟ್ಟಿರಲ್ಲ ಅದೇ ಕಾಲೇಜ್ ಟ್ರೈ ಮಾಡಿ. ಸಿಗ್ಲಿಂದ ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಇರುತ್ತಲ್ಲ, ಆ ಒಂದು ಕಾಲೇಜನ್ನು ಸೆಕೆಂಡ್ ಥರ್ಡಲ್ಲಿ ಕೊಟ್ಟಿರೋಂಥ ಕಾಲೇಜ್ನ ತಗೊಂಡು ನೆಕ್ಸ್ಟ್ 1 ಇಯರಲ್ಲಿ ಚೇಂಜ್ ಆಫ್ ಕಾಲೇಜ್ ಮಾಡ್ಕೊಂಬಿಡಿ. ಚೇಂಜ್ ಆಫ್ ಕಾಲೇಜ್ ಈಸಿ ಆಗುತ್ತೆ, ನೀವು ಯಾವ ಕಾಲೇಜ್ ಅದರಲ್ಲೇ ಸಿಗುತ್ತೆ. ಸೊ ಆದಷ್ಟು ನೀವು ಏನು ಕೊಟ್ಟಿರ್ತಿರಲ್ಲ ಈ ಒಂದು ಸೀಟನ್ನು ತೆಗೆದುಕೊಳ್ಳಿ ನಂತರ ಚೇಂಜ್ ಆಫ್ ಕಾಲೇಜ್ ಅವಕಾಶ ಇದೆ, ಚೇಂಜ್ ಆಫ್ ಬ್ರ್ಯಾಂಚಿನ ಅವಕಾಶ ಇದೆ, ಟ್ರೈ ಮಾಡಿಕೊಂಡು ಸೇರ್ಕೊಂಬಿಡಿ ವಿದ್ಯಾರ್ಥಿಗಳೇ. ಮತ್ತು ಕಾಲಾವಕಾಶ ಹಿಂದಕ್ಕೆ ಹೋಗೋದಾಯಿತು, ಮತ್ತು ನೀವು ಆವಾಗ ಸಿ ಟಿ ಚೆನ್ನಾಗಿ ಬಂದರೆ ನೀವು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತೀರಿ. ಅದು ನಮ್ಮ ಗೌರ್ಮೆಂಟ್ ಯಾವುದೇ ಥರ ಒಂದು ಡಿಸಪಾಯಿಂಟ್ ಮಾಡಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಬಟ್ ಏನೋ ಡಿಸಪಾಯಿಂಟ್ ಕೊಡ್ತಾ ಅಂದರೆ ನೀವು ಮತ್ತೆ 1 ಇಯರ್ ಮತ್ತೆ ಒಂದು ಲಾಂಗ್ ಟರ್ಮ್ ಹೋಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ವಿದ್ಯಾರ್ಥಿ. ಆದಷ್ಟು ಸೇರ್ಕೊಂಬಿಡಿ. ಹಾಗೆಯೇ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ.